ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಕೊರೋನಾ ಕೊಲ್ಲಲು ಹೊಗೆ ಹಾಕಿದ ಬಿಜೆಪಿ ಶಾಸಕ, ಸೋಂಕು ಓಡಿಸಲು ಕುರಿ ಕೋಳಿ ಬಲಿ, ಅನ್ನ ರೋಡಿಗೆ. ಕೊರೋನಾ ನಿಗ್ರಹಕ್ಕೆ ಮತ್ತೆಲ್ಲೆಲ್ಲಿ ಕಂಪ್ಲೀಟ್ ಲಾಕ್ ಕಂಟಿನ್ಯೂ. ಕಲ್ಲು ಹೃದಯವನ್ನು ಕರಗಿಸೋ ಕೊರೋನಾ ಜನಕ ಕಥೆಗಳೇನು, ಇದೆಲ್ಲವನ್ನ ನೋಡೋಣ. ಕೊರೋನಾಗೆ ಹೊಗೆ ಹಾಕಿಸಲು ಊರಿನೆಲ್ಲೆಡೆ ಹೊಗೆ ಹಾಕಿದ್ದೇಗೆ? ಸೋಂಕನ್ನ ಮಟ್ಟ ಹಾಕಲು 50 ಕಡೆ ಹೊಗೆ ಇಟ್ಟಿದ್ದಲ್ಲಿ ಬಿಜೆಪಿ ಶಾಸಕರ ಪ್ಲಾನ್ಗೆ ಸಚಿವರೇ ವಿರೋಧಿಸಿದ್ದೇಕೆ? ನೋಡೋಣ ಹೊಗೆ ಸ್ಕೆಚ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿನಲ್ಲಿ ಕೊರೋನಾ ರಣಕ್ಕೆ ಹಾಕುತ್ತಿದ್ದು ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದೆ. ಆದರೆ ಬಿಜೆಪಿ ಶಾಸಕರೇ ರೂಲ್ಸ್ ಬ್ರೇಕ್ ಮಾಡಿದ್ದು ಕೊರೋನಾ ಶಮನಕ್ಕೆ ಹೋಮ ಹವನ ಮಾಡಿಸಿದ್ದಾರೆ. ಕೊರೋನಾ ಬಗ್ಗೆ ಜನಪ್ರತಿನಿಧಿಗಳೇ ಮೌಢ್ಯತೆ ಬಿದ್ದಿದ್ದು ಕ್ರೂರಿ ಕೊಲ್ಲೋಕೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೋಮದ ಮೊರೆ ಹೋಗಿದ್ದಾರೆ. ಶಿವಾಜಿ ಗಾರ್ಡನ್ ಸುತ್ತಮುತ್ತ ನಿನ್ನೆ 50 ಕಡೆ ಹೋಮ ಮಾಡಿದ್ದಾರೆ. ಹೋಮ ಹವನ ಮಾಡಿದ್ರೆ ವಾತಾವರಣ ಶುದ್ಧಿ ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಅಗ್ನಿಕುಂಡದಲ್ಲಿ ಬೆರಣಿ, ಕರ್ಪೂರ, ತುಪ್ಪ, ಗುಗ್ಗಳ, ಅಕ್ಕಿ, ಬೇವಿನ ಎಲೆ, ಕವಡೆ, ಧೂಪ, ಲವಂಗ ಹಾಕಿ ಹೋಮ ಮಾಡಲಾಗಿದೆ. ಹೋಮ ಮಾಡಿಸಿದ ಏರಿಯಾದಲ್ಲಿ ವಾತಾವರಣ ಶುದ್ಧಿ ಆಗುತ್ತೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೌಢ್ಯಕ್ಕೆ ನೀರೆರೆದಿದ್ದಾರೆ. ಲಾಕ್ಡೌನ್ ನಡುವೆ ಬಿಜೆಪಿ ಶಾಸಕರೇ ರೂಲ್ಸ್ ಬ್ರೇಕ್ ಮಾಡಿದ್ದು ಹೋಮ ಮಾಡಿಸಿದ್ದಾರೆ. ಶಿವಾಜಿ ಗಾರ್ಡನ್ ಸುತ್ತಮುತ್ತ ನಿನ್ನೆ 50 ಕಡೆ ಹೋಮ ಮಾಡಿಸಿದ್ದಾರೆ. ವಾತಾವರಣ ಶುದ್ಧಿ ಆಗುತ್ತೆ ಅಂತ ಶಾಸಕರು ಹೋಮಕ್ಕೆ ಜೈ ಎಂದಿದ್ದಾರೆ. ಇದೇ ರೀತಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಲ್ಲಾ ಕಡೆ ಜೂನ್ 15ರ ಒಳಗೆ ಹೋಮ ಮಾಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಶಾಸಕರು ಬೇಕಾದರೆ ಮನೆಯಲ್ಲಿ ಹೋಮ ಮಾಡಲಿ ಅಂತ ಡಿಸಿಎಂ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ವಾತಾವರಣ ಶುದ್ಧಿಯಾಗಲಿ ಅಂತ ಹೋಮ ಹವನ ಮಾಡಿಸಿರೋ ಶಾಸಕ ಅಭಯ್ ಪಾಟೀಲ್ ತಮ್ಮ ಕಾರ್ಯವನ್ನ ಸಮರ್ಥಿಸಿಕೊಂಡಿದ್ದಾರೆ. ಟಿವಿ9ಗೆ ಪ್ರತಿಕ್ರಿಯಿಸಿರೋ ಶಾಸಕ ಅಭಯ್ ಪಾಟೀಲ್ ಮೌಢ್ಯ ಅಂತ ಯಾರು ತಿಳಿದುಕೊಳ್ತಾರೆ ಅವರಿಗೆ ಮೌಢ್ಯ ಅಂತ ಹೇಳಿದ್ದಾರೆ. ಈ ರೀತಿ ಮಾಡೋದ್ರಿಂದ ವಾತಾವರಣ ಶುದ್ಧೀಕರಣ ಆಗುತ್ತೆ. ಪರಿಸರ ಇಲಾಖೆಯ ಕೆಲವರಿಗೂ ಕೂಡ ಇದರ ಬಗ್ಗೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ವಾತಾವರಣ ಕಲುಷಿತ ಆಗಿದೆ ಅನ್ನೋ ಕಾರಣಕ್ಕೆ ವಾತಾವರಣ ತಿಳಿಯಾಗಲಿ ಅಂತ ಹೋಮ ಮಾಡಿದ್ದೇವೆ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಮನೆಯಲ್ಲಿ ರೋಗಿಗಳಿದ್ದಾರೆ, ಪರಿಣಾಮ ಏನಾಗುತ್ತೆ ಅಂತ ಅವಲೋಕನ ಮಾಡಿ ಹೋಮ ಮಾಡಿದ್ದೇವೆ. ಹೋಮ ಹವನ ಕಾರ್ಯಕ್ರಮ ಮಾಡೋಕೆ ಜನರೇ ಮುಂದೆ ಬರ್ತಿದ್ದಾರೆ. ಹೋಮ ಹವನ ಇನ್ಮುಂದೆಯೂ ಮುಂದುವರಿಯುತ್ತೆ. ಕರೆದ್ರೆ ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ತಿಳಿಸಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೋಮ ಹವನ ಮಾಡಿಸಿದ್ದು ಅಭಯ್ ಪಾಟೀಲ್ ಹೊಗೆ ಹಾಕಿದ ಪ್ರದೇಶ ಶುದ್ಧೀಕರಣ ಮಾಡಲಾಗಿದೆ. ಬೆಳಗಾವಿಯ ಹೊಸೂರ, ಬಸವಣ್ಣಗಲ್ಲಿ, ಶಿವಾಜಿ ಗಾರ್ಡನ್ ಸೇರಿದಂತೆ ಹಲವು ಕಾಲೋನಿಗಳ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಿದ್ದಾರೆ. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ವೀರ ಮದಕರಿ ಗರ್ಜನೆ ಸಂಘದಿಂದ ಸ್ಯಾನಿಟೈಸೇಷನ್ ಮಾಡಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ಅಷ್ಟೇ ಅಲ್ಲ, ಈಶ್ವರಪ್ಪ ಕೂಡ ಇದೇ ಕೆಲಸ ಮಾಡಿದ್ದಾರೆ. ಮಲೆನಾಡಿನಲ್ಲಿ ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಶಿವಮೊಗ್ಗದ ವಿನೋಬ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದೆ. ಕೋವಿಡ್ ಸುರಕ್ಷಾ ಪಡೆ ಹಾಗೂ ಸೇವಾ ಭಾರತಿ ಸಂಸ್ಥೆ ಕೇರ್ ಸೆಂಟರ್ ತೆರೆದಿದ್ದು 100 ಬೆಡ್ಗಳನ್ನು ಹೊಂದಿರುವ ಚಿಕಿತ್ಸಾ ಘಟಕಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಚಾಲನೆ ನೀಡಿದ್ದಾರೆ. ಆದರೆ ಉದ್ಘಾಟನೆಗೂ ಮೊದಲು ಸಮುದಾಯ ಭವನದಲ್ಲಿ ಧನ್ವಂತರಿ ಹೋಮ ಹವನ ಮಾಡಿಸಲಾಗಿತ್ತು. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಡಿಸಿಎಂ ಅಶ್ವತ್ಥನಾರಾಯಣ್ ಗರಂ ಆಗಿದ್ದಾರೆ. ಅಭಯ್ ಪಾಟೀಲ್ ಬೇಕಿದ್ರೆ ತಮ್ಮ ಮನೆಯಲ್ಲಿ ಹೋಮ ಮಾಡಿಕೊಳ್ಳಲಿ, ಅದನ್ನ ಬಿಟ್ಟು ಬೀದಿಯಲ್ಲಿ ಜನರಿಂದ ಹೊಗೆ ಹಾಕಿಸುವುದು ತಪ್ಪು ಅಂತ ಡಿಸಿಎಂ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ಲಾಕ್ಡೌನ್ ಇದ್ದು ನಾವೇ ಜನರಿಗೆ ಹೊರಗೆ ಬರಬೇಡಿ ಅಂತ ಹೇಳಿದ್ದೇವೆ. ಇಂಥ ಹೊತ್ತಲ್ಲಿ ಅಭಯ್ ಪಾಟೀಲ್ ಹೀಗೆ ಮಾಡುವುದು ಒಳ್ಳೆಯದಲ್ಲ. ಆದರೆ ಕಷ್ಟ ಬಂದಾಗ ಜನರು ದೇವರ ಮೊರೆ ಹೋಗೋದು ತಪ್ಪಲ್ಲ. ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಶಾಸಕರು ಒಬ್ಬರೇ ಹೋಮ ಹವನ ಮಾಡಿಸಲಿ, ಅದನ್ನು ಬಿಟ್ಟು ಜನರಿಂದಲೂ ಈ ರೀತಿ ಮಾಡಿಸೋದು ಸರಿಯಲ್ಲ ಅಂತ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ವಾತಾವರಣ ಶುದ್ಧಿ ಹೆಸರಲ್ಲಿ ಅಭಯ್ ಪಾಟೀಲ್ ಮೌಢ್ಯಾಚರಣೆ ಮಾಡಿದ್ದು ಔಷಧೀಯ ವಸ್ತುಗಳನ್ನು ಹೊಗೆ ಹಾಕೋಕೆ ಬಳಸಿದರೆ ಒಳ್ಳೆಯದು ಅಂತ ಆಧ್ಯಾತ್ಮ ಚಿಂತಕ ಶಲ್ವಪಿಳ್ಯ ಅಯ್ಯಂಗಾರ್ ಹೇಳಿದ್ದಾರೆ. ಟಿವಿ9ಗೆ ಪ್ರತಿಕ್ರಿಯೆ ನೀಡಿರುವ ಅವರು 3500 ವರ್ಷಗಳಿಂದಲೂ ಯಜ್ಞ ಯಾಗ ಮಾಡಲಾಗ್ತಿದೆ. ಯಜ್ಞ ಯಾಗಾದಿಗಳು ಹಲವು ರೋಗಿಗಳಿಗೆ ತಡೆಯುತ್ತೆ. ಅಲ್ಲದೆ ಬೇವಿನ ಎಲೆ, ಧೂಪಗಳಿಂದ ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಡೆಡ್ಲಿ ಕೊರೋನಾ ಕೊಲ್ಲಲು ಜನರ ಮೌಢ್ಯದ ಮದ್ದು ಹೇಗಿದೆ? ಕೊರೋನಾ ನಾಶದ ಹೆಸರಲ್ಲಿ ಪೂಜೆ ಹೋಮದ ಮೊರೆ ಹೋಗಿದ್ದೇಗೆ? ಹೆಮ್ಮಾರಿ ಹೊಡೆದೋಡಿಸಲು ಹೋತ ಬಲಿ ಕೊಡಬೇಕಾ? ನೋಡೋಣ ಮೌಢ್ಯದ ಮದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಳ್ಳಾರಿಯಲ್ಲಿ ಮೌಢ್ಯದ ಪರಮಾವಧಿಯ ಮೀರಿದೆ. ಕೊರೋನಾ ನಾಶವಾಗುವುದಕ್ಕೆ ಕೆಜಿಗಟ್ಟಲೆ ಅನ್ನವನ್ನ ಮಣ್ಣುಪಾಲು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 106 ಕೆಜಿ ಅನ್ನ ಮಣ್ಣುಪಾಲಾಗಿದೆ. ಬಳ್ಳಾರಿ ತಾಲೂಕಿನ ಕಗ್ಗಲು ಗ್ರಾಮದಲ್ಲಿ ಮೌಢ್ಯದ ಪರಾಕಾಷ್ಠೆ ಮೆರೆದಿದ್ದು, ಗ್ರಾಮದಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಅನ್ನ ಚೆಲ್ಲಿದ್ದಾರೆ. ಪ್ರತಿ ಮನೆಯಲ್ಲಿ 5 ಕೆಜಿ ಅನ್ನ ಮಾಡಿ ಒಂದು ಕಡೆ ಸಂಗ್ರಹಿಸಿ ಗ್ರಾಮದ ಸುತ್ತಲೂ ಅನ್ನ ಚೆಲ್ಲಿದ್ದಾರೆ. ಊರ ಹೊರಗಡೆ ಅನ್ನ ಚೆಲ್ಲಿದ್ರೆ ಕೊರೋನಾ ಹೋಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಈ ಕೆಲಸ ಮಾಡಿದ್ದಾರೆ. ಕೊರೋನಾ ಸುಳಿಗೆ ಸಿಲುಕಿರುವ ಜನ ಮೌಢ್ಯತೆಯ ಮೊರೆ ಹೋಗ್ತಾ ಇದ್ದಾರೆ. ಜನರ ಮೌಢ್ಯತೆಯಿಂದಾಗಿ ಮೂಕ ಜೀವಿಗಳು ಬಲಿಯಾಗ್ತಾ ಇವೆ. ಗ್ರಾಮದಿಂದ ಕೊರೋನಾ ಓಡಿಸೋದಕ್ಕೆ ಹೋತ ಬಲಿಗೆ ಅರ್ಚಕ ಕರೆ ನೀಡಿದ್ದಾನೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ 21 ಹೋತಗಳನ್ನ ಬಲಿ ನೀಡುವಂತೆ ಅರ್ಚಕ ತಿಳಿಸಿದ್ದಾನೆ. ಅಲಕನೂರಿನ ಕರಿಸಿದ್ದೇಶ್ವರ ದೇವಸ್ಥಾನದ ಅರ್ಚಕ 17,000 ಬೆಲೆಯ ಓತ ಖರೀದಿಸುವಂತೆ ತಿಳಿಸಿದ್ದಾನೆ. ಅದರಂತೆ ದುರ್ಗಾದೇವಿಗೆ 21 ಹೋತಗಳನ್ನ ಗ್ರಾಮಸ್ಥರು ಬಲಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಕೊರೋನಾ ಮಹಾಮಾರಿ ತೊಲಗೋದಕ್ಕೆ ವಿಶೇಷ ಪೂಜೆ ಮಾಡಲಾಗಿದೆ. ಮಳವಳ್ಳಿ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿ ಬೀದಿ ಬೀದಿಯಲ್ಲಿ ಕಲ್ಲಿಟ್ಟು ಮಹಿಳೆಯರು ಪೂಜೆ ಸಲ್ಲಿಸಿದ್ದಾರೆ. ದಂಡಿನ ಮಾರಮ್ಮನ ಹೆಸರಿನಲ್ಲಿ ಮಹಿಳೆಯರು ಗೌಡಯ್ಯನ ಅಂಗಡಿ ಬೀದಿ, ತಾಲೂಕು ಪಂಚಾಯಿತಿ ಕಚೇರಿ ರಸ್ತೆಗಳಲ್ಲಿ ಕಲ್ಲಿಗೆ ಎಳನೀರು ಅಭಿಷೇಕ ಮಾಡಿ ಬೇವಿನ ಸೊಪ್ಪು ಇಟ್ಟು ಶಾಂತಿ ಮಾಡಿದ್ದಾರೆ. ಕೊರೋನಾ ತೊಲಗಿಸೋದಕ್ಕೆ ದಂಡಿನ ಮಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೃಷ್ಣಪುರದಲ್ಲಿ ಲಾಕ್ಡೌನ್ ಮಧ್ಯೆ ಜನ ಅದ್ದೂರಿ ಜಾತ್ರೆ ಮಾಡಿದ್ದಾರೆ. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಜನ ಗುಂಪಾಗಿ ಮಾರಿಯಮ್ಮ ದೇವಿ ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮಾಸ್ಕ್ ಧರಿಸದೆ, ಅಂತರ ಕಾಪಾಡದೆ ಬೇಜವಾಬ್ದಾರಿ ತೋರಿದ್ರು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು. 106 ಮಂದಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು, ಕ್ರಮ ಕೈಗೊಳ್ಳಬೇಕಾಗಿದ್ದ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿತ್ತು. ಡೆಡ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇದ್ರು ಜನ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಗ್ರಾಮ ದೇವತೆ ಹಬ್ಬ ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಲಾಕ್ಡೌನ್ನಿಂದಾಗಿ ಗ್ರಾಮ ದೇವತೆ ದೇಗುಲದ ಬಾಗಿಲು ಬಂದ್ ಮಾಡಲಾಗಿದೆ. ಆದರೂ ಗ್ರಾಮ ದೇವತೆಯ ದೇಗುಲದ ಮುಂಭಾಗ ದೀಪ ಹಚ್ಚುವುದಕ್ಕೆ ನೂಕುನುಗ್ಗಲು ಉಂಟಾಗಿತ್ತು. ದೀಪ ಹಚ್ಚುವ ವೇಳೆ ದೈಹಿಕ ಅಂತರಕ್ಕೆ ಬೆಲೆ ಇಲ್ಲದಂತಾಗಿತ್ತು. ಕಲಬುರಗಿ ಜಿಲ್ಲೆ ಅಫಜಲಾಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಮೌಢ್ಯಾಚರಣೆ ಮಾಡಲಾಗಿದೆ. ಕರಜಗಿ ಗ್ರಾಮದ ಹೊರವಲಯದ ಮರಗಮ್ಮ ದೇವಿಗೆ ಪೂಜೆ ಮಾಡಿದ್ದಾರೆ. ಕರಜಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಗ್ರಾಮದಿಂದ ಕೊರೋನಾ ಹೋಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿ ಕಳೆದ 2 ದಿನಗಳಿಂದ ವಿಶೇಷ ಪೂಜೆ ಮಾಡಿದ್ದಾರೆ. ಗದಗ ತಾಲೂಕಿನಲ್ಲಿ ಕೊರೋನಾಗೆ ಜನ ಡೋಂಟ್ ಕೇರ್ ಎಂದಿದ್ದಾರೆ. ಕೊರೋನಾ ನಡುವೆಯೂ ಯಲ್ಲಮ್ಮ ದೇವಿಗೆ ಪೂಜೆ ಮಾಡಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿ ವಿಶೇಷ ಪೂಜೆ ಮಾಡಿದ್ದು, ದೇವಸ್ಥಾನದಲ್ಲಿ ಜನಜಾತ್ರೆಯೇ ಸೇರಿತ್ತು. ದೈಹಿಕ ಅಂತರ ಮರೆತು ದೇಗುಲದಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ದು, ಮಾಸ್ಕ್ ಹಾಕಿಕೊಳ್ಳದೆ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ರು. ಜಿಮ್ಸ್ ಆಸ್ಪತ್ರೆಯ ಕೂಗಳತೆಯಲ್ಲಿ ಇರುವ ನಾಗಾವಿ ಗ್ರಾಮದಲ್ಲಿ ನಿಯಮ ಉಲ್ಲಂಘಿಸಿದ್ದು, ಮಾಹಿತಿ ಗೊತ್ತಿದ್ರೂ ಗ್ರಾಮ ಪಂಚಾಯಿತಿ ಜನಜಂಗುಳಿ ನಿಯಂತ್ರಿಸಲಿಲ್ಲ. ಕಲ್ಪತರು ನಾಡಲು ಕೊರೋನಾ ತೊಲಗಿಸುವುದಕ್ಕೆ ದೇವರ ಮೊರೆ ಹೋಗಲಾಗಿದೆ. ಕೊರೋನಾ ಬಾರದಿರಲಿ ಅಂತ ರಕ್ಷಣಾ ಕಲ್ಲಿಗೆ ಪೂಜೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕೆ ರಾಮಾಪುರ ಗ್ರಾಮದ ರಕ್ಷಣಾ ಕಲ್ಲಿಗೆ ಪೂಜೆ ಸಲ್ಲಿಸಿದ್ದಾರೆ. ರಕ್ಷಣಾ ಕಲ್ಲಿನ ಮೇಲೆ 101 ಬಿಂದಿಗೆ ನೀರು ಹಾಕಿ 101 ನಿಂಬೆಹಣ್ಣು ಇಟ್ಟು ಪೂಜೆ ಸಲ್ಲಿಸಿ ಜನ ಮೌಢ್ಯತೆ ಪ್ರದರ್ಶಿಸಿದ್ದಾರೆ. ತಾಯಿ ಹಾಗೂ 3 ದಿನದ ಮಗುವನ್ನ ಕೊರೋನಾ ದೂರ ಮಾಡಿದ್ದೇಗೆ? ಇಂಜಿನಿಯರ್ ಪದವೀಧರನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವುದೇಕೆ? ರಾಜ್ಯದ ಎಲ್ಲೆಲ್ಲಿ ಕಂಪ್ಲೀಟ್ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಮಗುವಿಗೆ ಜನ್ಮ ನೀಡಿ 3 ದಿನಕ್ಕೆ ಬಾಣಂತಿ ಸಾವಿಗೀಡಾಗಿದ್ದಾಳೆ. ಕೊರೋನಾ ಪಾಸಿಟಿವ್ ಬಂದ ಮೇಲೆ 4 ದಿನ ಮನೆಯಲ್ಲೇ ಇದ್ದ ಮಹಿಳೆ ಉಸಿರಾಟದ ಸಮಸ್ಯೆಯಾದಾಗ ದೊಡ್ಡಬಳ್ಳಾಪುರದ ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದಕ್ಕೆ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಗರ್ಭಿಣಿ ಪರಿಸ್ಥಿತಿ ನೋಡಿ ಆಪರೇಷನ್ ಮಾಡಿ ಬೌರಿಂಗ್ ಆಸ್ಪತ್ರೆ ವೈದ್ಯರು ಮಗುವನ್ನ ಉಳಿಸಿದ್ರು. ಆದರೆ ಮಗು ಹುಟ್ಟಿದ 3 ದಿನಕ್ಕೆ ಕೊರೋನಾಗೆ ತಾಯಿ ಬಲಿಯಾಗಿದ್ದು, ಸದ್ಯ ವೆಂಟಿಲೇಷನ್ ಅಲ್ಲಿ ಹಸುಗೂಸಿಗೆ ಚಿಕಿತ್ಸೆ ಮುಂದುವರಿದಿದೆ. ಡೆಡ್ಲಿ ಕೊರೋನಾ ಸೋಂಕಿಗೆ ಇಂಜಿನಿಯರ್ ಪದವೀಧರ ಬಲಿಯಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಲಕ್ಷ್ಮೀನಗರದಲ್ಲಿ ಇದ್ದೊಬ್ಬ ಮಗನನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. 23 ವರ್ಷದ ಗುರುರಾಜ್ ನಾಡಗೇರ್ ಕೊರೋನಾದಿಂದ ಮೃತಪಟ್ಟಿದ್ದು, ತಂದೆ ತಾಯಿ ಹಾಗೂ ಸಹೋದರಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಗುರುರಾಜ್ ಸಾವಿನ ದಿನವೇ ಬಂದಿದ್ದ ಕಾನ್ವೊಕೇಶನ್ ಪ್ರಮಾಣ ಪತ್ರ, ಮಗನ ಭಾವಚಿತ್ರ ಹಿಡಿದು ಕಣ್ಣೀರು ಹಾಕುತ್ತಿದ್ದಾರೆ.
ಆದ್ಯತಾ ವಲಯದ 18 ವರ್ಷ ಮೇಲ್ಪಟ್ಟವರಿಗೆ ಈ ತಿಂಗಳಾಂತ್ಯದವರೆಗೆ ಲಸಿಕೆ ನೀಡಲಾಗುತ್ತದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವರ್ಷಾಂತ್ಯಕ್ಕೆ ಎಲ್ಲರಿಗೂ ಕೊರೋನಾ ಲಸಿಕೆ ನೀಡುವ ಗುರಿ ಇದೆ. ಆಗಸ್ಟ್ ತಿಂಗಳಿನಲ್ಲೇ ನಮ್ಮೆಲ್ಲ ಕೋವಿಡ್ ಲಸಿಕೆ ಉತ್ಪಾದನೆ ಮಾಡುತ್ತೇವೆ ಎಂದು ತಿಳಿಸಿದ್ರು. ಕೇಂದ್ರ ಸರ್ಕಾರದ ಕೋಟಾದಲ್ಲಿ ಕರ್ನಾಟಕಕ್ಕೆ ಇಂದು 1.25 ಲಕ್ಷ ಡೋಸ್ ವ್ಯಾಕ್ಸಿನ್ ಬಂದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಸುಧಾಕರ್, ಕೇಂದ್ರದಿಂದ ಒಟ್ಟು 12,91,280 ಡೋಸ್ ಕೋವ್ಯಾಕ್ಸಿನ್ ಬಂದಿದ್ದು, ಸರ್ಕಾರ ನೇರವಾಗಿ 1,44,170 ಕೋವ್ಯಾಕ್ಸಿನ್ ಖರೀದಿಸಿದೆ ಎಂದು ತಿಳಿಸಿದ್ದಾರೆ. ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳಲಾಗ್ತಿದೆ ಅಂತ ಸಿಎಂ ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡ ಹರಿಹಾಯ್ದಿದ್ದಾರೆ. ನೆಲಮಂಗಲದಲ್ಲಿ ಕೊರೋನಾ ನಿರ್ವಹಣಾ ಸಭೆಯಲ್ಲಿ ಮಾತನಾಡಿದ ಅವರು, ಸಂಸದರು ಮನೆಯಲ್ಲಿ ಕೂತಿಲ್ಲ, ಅವರ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ. ಹೀಗಾಗಿ ವಿಪಕ್ಷಗಳು ಸೇರಿದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಂದು ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ರ ಬರೆದಿದ್ದು, ತೋಟಗಾರಿಕೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಿ ಅಂತ ಒತ್ತಾಯಿಸಿದ್ದಾರೆ. ದೇಶದ ಹಲವು ರಾಜ್ಯಗಳಲ್ಲಿ ಲಾಕ್ಡೌನ್ ಜಾರಿಯಾಗಿದ್ದು, ಹೂವು, ಹಣ್ಣು, ತರಕಾರಿ ಖರೀದಿಸುವವರಿಲ್ಲದೆ ಹಾಳಾಗುತ್ತಿದೆ. ತೋಟಗಾರಿಕೆ ಬೆಳೆಗಳ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗುತ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೈತರಿಗೆ ನೆರವು ನೀಡಬೇಕು ಅಂತ ಪ್ರಧಾನಿ ಮೋದಿಗೆ ಪತ್ರದ ಮೂಲಕ ಎಚ್.ಡಿ. ದೇವೇಗೌಡ ಆಗ್ರಹಿಸಿದ್ದಾರೆ. ಕೊರೋನಾ ಕಂಟ್ರೋಲ್ ಮಾಡುವುದಕ್ಕೆ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತೆ 3 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಘೋಷಿಸಲಾಗಿದೆ. ಗುರುವಾರದ ಬೆಳಗ್ಗೆ 6 ಗಂಟೆಯಿಂದ ಶುಕ್ರವಾರ, ಶನಿವಾರ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಕಂಪ್ಲೀಟ್ ಲಾಕ್ಡೌನ್ನಲ್ಲಿ ತರಕಾರಿ, ದಿನಸಿ ವಸ್ತುಗಳ ಖರೀದಿಗೂ ಅವಕಾಶವಿರೋದಿಲ್ಲ. ಹೋಟೆಲ್, ಪಾರ್ಸಲ್ ಮತ್ತು ತುರ್ತು ಸೇವೆಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಇನ್ನು ಕೋಲಾರದಲ್ಲಿ ಮತ್ತೆ 4 ದಿನಗಳ ಕಾಲ ಲಾಕ್ಡೌನ್ ತೀರ್ಮಾನಿಸಲಾಗಿದೆ. ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ಈ ಬಗ್ಗೆ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯ ಚೆಕ್ಪೋಸ್ಟ್ಗಳಿಗೆ ಎಸ್ಪಿ ಗಿರೀಶ್ ಭೇಟಿ ನೀಡಿ ಖುದ್ದು ತಾವೇ ವಾಹನಗಳ ತಪಾಸಣೆ ನಡೆಸಿದ್ದಾರೆ. ರೈಲ್ವೆ ಸ್ಟೇಷನ್ ಸರ್ಕಲ್ ಹಾಗೂ ಕೆಂಪೇಗೌಡ ಸರ್ಕಲ್ ಬಳಿಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡಿದ್ರು. ಈ ವೇಳೆ ಕಾರಿನ ನಂಬರ್ ಪ್ಲೇಟ್ ಮೇಲೆ ಹಾಕಿದ್ದ ಇಂಟರ್ನ್ಯಾಷನಲ್ ಫೋರಂ ಫಾರ್ ಆಂಟಿ ಕರಪ್ಷನ್ ಅಂತ ಹಾಕಿದ್ದ ನೇಮ್ ಬೋರ್ಡ್ ತೆಗೆಸಿದ್ರು. ಅಲ್ಲದೆ ಕಾರಿನ ಗಾಜಿಗೆ ಹಾಕಿದ್ದ ಟಿಂಟೆಡ್ ಗಾಜನ್ನ ಕಿತ್ತು ಹಾಕಿದ್ರು. ಬೆಂಗಳೂರಿನಲ್ಲಿ ಲಾಕ್ಡೌನ್ ನಡುವೆ ಕಾರುಬಾರು ನಿಂತಿಲ್ಲ. ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿ ಕಾರ್ನಲ್ಲಿ ಬಂದಿದ್ದ ಮಹಿಳೆ ಕಿರಿಕ್ ಮಾಡಿದ್ದಾಳೆ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಮಹಿಳೆ ಹೈಡ್ರಾಮಾ ಮಾಡಿದ್ದು, ಪೊಲೀಸರು ಕಾರನ್ನ ತಡೆದು ನಿಲ್ಲಿಸಿದ್ರೆ ಮಹಿಳೆ ಮುಂದಾಟ ಪ್ರದರ್ಶಿಸಿದ್ದಾಳೆ. ಆಸ್ಪತ್ರೆಗೆ ಹೋಗುತ್ತಿರುವುದಾಗಿ ಸಬೂಬು ಹೇಳಿದ ಮಹಿಳೆ ಯಾವುದೋ ಹಳೆ ಆಸ್ಪತ್ರೆ ಬಿಲ್ ತೋರಿಸಿದ್ದಾಳೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ರೂ ತೆರಳುತ್ತಿದ್ದ ಮಹಿಳೆ ಪೊಲೀಸರನ್ನ ಕಾರ್ನಲ್ಲಿ ಹತ್ತಲು ಬಿಡದೆ ಕಿರಿಕ್ ಮಾಡಿದ್ದಾಳೆ. ಬಳಿಕ ಮಹಿಳೆಯನ್ನ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಆಂಬ್ಯುಲೆನ್ಸ್ ಹಸ್ತಾಂತರಿಸಿದ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದೇಗೆ ಖಾಸಗಿಯಾಗಿ ಚಿಕಿತ್ಸೆ ನೀಡದಂತೆ ಜಿಲ್ಲಾಧಿಕಾರಿ ತಾಕೀತು ಮಾಡಿದ್ದಕ್ಕೆ ಸ್ಟಾಫ್ ನರ್ಸ್ ಮಾಡಿದ್ದೇನು, ಲಾಕ್ಡೌನ್ ಮಧ್ಯೆಯೂ ಭರ್ಜರಿಯಾಗಿ ಎಣ್ಣೆ ಖರೀದಿ ಮಾಡಿದ್ದಲ್ಲಿ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮನಗರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಕೊರೋನಾ 2ನೇ ಅಲೆ ಶುರುವಾದ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. 2ನೇ ಅಲೆಯಿಂದ ಕೊರೋನಾ ಕೇಸ್ಗಳು ಹಾಗೂ ಸಾವಿನ ಪ್ರಮಾಣ ಹೆಚ್ಚಾಗಿದೆ. ಸರ್ಕಾರದ ನಡವಳಿಕೆಯಿಂದ ಜನ ಬಲಿಯಾಗ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಇದ್ದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಜನರ ಜೀವದ ಚೆಲ್ಲಾಟವಾಡಬಾರದು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಜೆಡಿಎಸ್ ಶಾಸಕರು ಆಕ್ಟಿವ್ ಆಗಿದ್ದಾರೆ ಅಂತಾನೂ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಆರೋಗ್ಯ ಇಲಾಖೆಗೆ 2 ಆಂಬ್ಯುಲೆನ್ಸ್ ಹಸ್ತಾಂತರಿಸಿದ್ದಾರೆ. ಕಳೆದ 3 ದಿನದ ಹಿಂದೆ ಆಂಬ್ಯುಲೆನ್ಸ್ ಕೊರತೆ ಬಗ್ಗೆ ಜನರು ಎಚ್ಡಿಕೆ ಗಮನಕ್ಕೆ ತಂದಿದ್ರು. ಹೀಗಾಗಿ 2 ಆಂಬ್ಯುಲೆನ್ಸ್ ನೀಡಿದ್ದೇವೆ. ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಬರಬೇಕೆಂದು ಕಾರ್ಯಕರ್ತರು ಅಭಿಪ್ರಾಯವಾಗಿತ್ತು. ಆದರೆ ಅವರ ಮಗನಾಗಿ ಪಕ್ಷದ ಯುವ ಘಟಕದ ಅಧ್ಯಕ್ಷನಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ.
ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಆಸ್ಪತ್ರೆಯ ಕೋವಿಡ್ ವಾರ್ಡ್ಗೆ ಶಾಸಕ ಎಂಪಿ ರೇಣುಕಾಚಾರ್ಯ ಭೇಟಿ ಕೊಟ್ಟಿದ್ರು. ಈ ವೇಳೆ ಕೊರೋನಾ ಸೋಂಕಿತರ ಜೊತೆ ರೇಣುಕಾಚಾರ್ಯ ಚರ್ಚೆ ನಡೆಸಿದ್ರು. ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದ ಶಾಸಕರು ಸೋಂಕಿತರ ಆರೋಗ್ಯ ವಿಚಾರಿಸಿದ್ರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಬೆಡ್ಗಾಗಿ ಸೋಂಕಿತನೊಬ್ಬ ಪರದಾಡಿದ ಘಟನೆ ನಡೆದಿದೆ. ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದ ಮೆಣಸಿನಹಾಳ ಗ್ರಾಮದ ಸೋಂಕಿತನನ್ನ ಸಂಬಂಧಿಕರು ಆಸ್ಪತ್ರೆಗೆ ಕರೆತಂದಿದ್ರು. ಆದರೆ ಬೆಡ್ ಸಿಗದ ಕಾರಣ ಸೋಂಕಿತ ಬಿಸಿಲಲ್ಲೇ ಕಾದು ಕೂರುವಂತಾಗಿದೆ. 3-4 ಗಂಟೆ ಆಸ್ಪತ್ರೆ ಎದುರೇ ಕುಳಿತರೂ ಬೆಡ್ ಮಾತ್ರ ದೊರಕಲಿಲ್ಲ. ಹೀಗಾಗಿ ಸಂಬಂಧಿಕರು ಆತಂಕಗೊಂಡಿದ್ರು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದಲ್ಲಿ ಮದ್ಯ ಖರೀದಿ ಜನ ಮುಗಿಬಿದ್ದಿದ್ರು. ಲಾಕ್ಡೌನ್ ಮಧ್ಯೆಯೂ ಕೆಲ ಅಂಗಡಿಗಳಲ್ಲಿ ಮದ್ಯವನ್ನ ಎಕ್ಕು ಸಿಗ್ಗಿಲ್ಲದೆ ಮಾರಾಲಾಗ್ತಿದ್ದು ಎಣ್ಣೆ ಪ್ರಿಯರು ಮದ್ಯ ಕೊಳ್ಳಲು ಜಮಾಯಿಸಿದ್ರು. ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಬರ್ತಿದ್ದಂತೆ ಜನ ದಿಕ್ಕಾಪಾಲಾಗಿ ಓಡಿದ್ರು. ಕೊಡಗು ಜಿಲ್ಲೆಯ ಮಡಿಕೇರಿ ಕೋವಿಡ್ ಆಸ್ಪತ್ರೆಯಲ್ಲಿ ಮೊಬೈಲ್ ಕದ್ದಿದ್ದ ಆರೋಪಿಯೊಬ್ಬನನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಮೇ 4ರಂದು ಪೂರ್ಣಿಮಾ ಅನ್ನೋರು ಮೊಬೈಲ್ ಕಳೆದುಕೊಂಡಿದ್ರು. ಸದ್ಯ ಮಡಿಕೇರಿ ಡಿಸಿಐಬಿ ಪೊಲೀಸರು ಆರೋಪಿ ಸುಮಂತ್ನನ್ನ ಬಂಧಿಸಿದ್ದು ಕೋವಿಡ್ ಆಸ್ಪತ್ರೆಯಲ್ಲಿ ಮತ್ತಷ್ಟು ಮೊಬೈಲ್ ಕದ್ದಿದ್ದಾನೆ ಎನ್ನಲಾಗಿದೆ. ಮಂಡ್ಯ ಜಿಲ್ಲೆಯ 1486 ಹಳ್ಳಿಗಳ ಪೈಕಿ 850 ಗ್ರಾಮಗಳು ಕೊರೋನಾ ಸೋಂಕಿಗೆ ತುತ್ತಾಗಿವೆ. ಜಿಲ್ಲೆಯ ಅರ್ಧಕರ್ಧ ಹಳ್ಳಿಗಳಲ್ಲಿ ಕೊರೋನಾ ಕಬಂದ ಬಾಹು ಚಾಚಿದ್ದು 150ಕ್ಕೂ ಹೆಚ್ಚು ಗ್ರಾಮಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಹೋಮ್ ಐಸೋಲೇಷನ್ ವ್ಯವಸ್ಥೆ ಸರಿಯಾಗಿಲ್ಲದಿರುವುದು, ರೋಗ ಲಕ್ಷಣಗಳಿಲ್ಲದ ಸೋಂಕಿತರು ಬಿಂದಾಸ್ ಆಗಿ ಓಡಾಡ್ತಾ ಜನರ ಜೊತೆ ಬೆರೆಯುತ್ತಿರೋದು ಕೊರೋನಾ ಹರಡಲು ಕಾರಣವಾಗಿದೆ. ಮಾಸ್ಕ್ ಧರಿಸದೇ ಇರುವುದು, ಅಂತರ ಪಾಲಿಸದೇ ಇರುವುದು ಕೂಡ ಸೋಂಕು ಹರಡಲು ಪ್ರಮುಖ ಕಾರಣವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 4ವರಿಗೆ ಬ್ಲಾಕ್ ಫಂಗಸ್ ಸೋಂಕು ಪತ್ತೆಯಾಗಿದೆ. ಆ ಪೈಕಿ ಫಂಗಸ್ಗೆ ಓರ್ವ ಉಸಿರು ಚೆಲ್ಲಿದ್ದಾನೆ ಅಂತ ಸಿಮ್ಸ್ ನಿರ್ದೇಶಕ ಡಾಕ್ಟರ್ OS ಸಿದ್ದಪ್ಪ ಹೇಳಿದ್ದಾರೆ. ಬ್ಲಾಕ್ ಫಂಗಸ್ ಚಿಕಿತ್ಸೆಗಾಗಿ ಈಗಾಗಲೇ 75 ಡೋಸ್ ಬಂದಿದೆ. ಸಂಜೆ ವೇಳೆಗೆ ಇನ್ನೂ 35 ಡೋಸ್ ಶಿವಮೊಗ್ಗಕ್ಕೆ ಬರುತ್ತೆ ಅಂತಾನೂ ಸಿಮ್ಸ್ ನಿರ್ದೇಶಕ ತಿಳಿಸಿದ್ದಾರೆ. ಸಿಡಿ ಪ್ರಕರಣಕ್ಕೆ ರಣರೋಚಕ ತಿರುವು ಕೊಟ್ಟಿದ್ದೇಗೆ ರಮೇಶ್ ಜಾರಕಿಹೊಳಿ? ಎಸ್ಐಟಿ ಪ್ರಶ್ನೆಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದ್ದೇಕೆ? ಬ್ಲಾಕ್ ಮೇಲ್ ಮಾಡಿ ರಮೇಶ್ ಬಳಿ ಎಷ್ಟು ಹಣ ಪಡೆದಿದ್ದಾರೆ ನೋಡೋಣ. ನಾನೇ ಅವನು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ರಮೇಶ್ ಜಾರಕಿಹೊಳಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗಿದ್ದು, ನಾನವನಲ್ಲ ಎಂತ ಇದ್ದ ರಮೇಶ್ ಈಗ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ. ಸಾಹುಕಾರ್ ಹೇಳಿಕೆಯಿಂದ ಸಿಡಿ ಪ್ರಕರಣಕ್ಕೆ ಭರ್ಜರಿ ಟ್ವಿಸ್ಟ್ ಸಿಕ್ಕಿದೆ. ಸಿಡಿ ನಕಲಿ, ಎಲ್ಲವೂ ಫೇಕ್ ಎಂತ ಇದ್ದವರು ಈಗ ಉಲ್ಟಾ ಹೊಡೆದಿದ್ದಾರೆ. ಪ್ರಕರಣ ಬಹಿರಂಗವಾದ ಬಳಿಕ 2 ಬಾರಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದ ರಮೇಶ್ ಜಾರಕಿಹೊಳಿ ಬಳಿಕ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ವಿಚಾರಣೆಯಿಂದ ದೂರ ಉಳಿದಿದ್ರು. ನಂತರ ಉಪಚುನಾವಣೆ ಪ್ರಚಾರದ ನೆಪ ಒಡ್ಡಿ ಕಾಲಾವಕಾಶವನ್ನು ಕೋರಿದ್ರು. ಇದೀಗ ಎಸ್ಐಟಿ ತನಿಖೆ ವೇಳೆ ಸಿಡಿಯಲ್ಲಿ ಇರುವುದು ನಾನೇ ಎಂದಿರುವ ರಮೇಶ್, ಯುವತಿ ನನಗೆ ಪರಿಚಯ ಇದೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯಿಂದ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಮೊದಲು ಪೊಲೀಸರ ಪ್ರಶ್ನೆಗಳಿಗೆ ರಮೇಶ್ ಜಾರಕಿಹೊಳಿ ಉತ್ತರ ಕೊಟ್ಟಿರಲೇ ಇಲ್ಲ. ಪೊಲೀಸರ ಒಂದಷ್ಟು ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡಿರಲಿಲ್ಲ. ಮೊದಲು ಸಮಯ ಬೇಕು, ವಕೀಲರ ಬಳಿ ಕೇಳಿ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಇದಾದ ನಂತರ ಕೊರೋನಾ ಬಂದು ಮನೆಯಲ್ಲೇ ಉಳಿದುಕೊಂಡಿದ್ರು. ಆದರೆ ಈಗ ಆ ಎಲ್ಲಾ ಪ್ರಶ್ನೆಗಳಿಗೂ ರಮೇಶ್ ಉತ್ತರ ನೀಡುವ ಮಾಹಿತಿ ಸಿಕ್ಕಿದೆ. ರಮೇಶ್ ಜಾರಕಿಹೊಳಿ ಹೇಳಿಕೆಯಿಂದ ಪ್ರಕರಣಕ್ಕೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸಿಡಿಯಲ್ಲಿ ಇರೋದು ನಾನೇ ಅಂತ ರಮೇಶ್ ಹೇಳಿದ್ದಾರೆ ಎನ್ನಲಾಗಿದ್ದು, ಪ್ರಾಜೆಕ್ಟ್ 1ರ ವಿಚಾರವಾಗಿ ಯುವತಿ ಪರಿಚಯವಾಗಿದ್ದು, ವಿಡಿಯೋ ರೆಕಾರ್ಡ್ ಆಗಿರುವ ಮನೆ ನಮ್ಮದೇ. ಆದರೆ ಹೇಗೆ ವಿಡಿಯೋ ರೆಕಾರ್ಡ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಇದು ಹನಿ ಟ್ರ್ಯಾಪ್ ಅಂತ ಆರೋಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾರಕಿಹೊಳಿ ಉತ್ತರದ ಜೊತೆ ಒಂದಷ್ಟು ವಿವರಣೆಯನ್ನು ನೀಡಿದ್ದಾರಂತೆ. ಸಿಡಿ ಸ್ಫೋಟಗೊಂಡಾಗ ಯುವತಿ ನನಗೆ ಪರಿಚಯವೇ ಇಲ್ಲ ಅಂತ ಹೇಳಿದ್ದ ಮಾಜಿ ಮಿನಿಸ್ಟರ್ ರಮೇಶ್ ಜಾರಕಿಹೊಳಿ ಸಿಡಿ ನಕಲಿ ಅಂತ ಹೇಳಿದ್ರು. ಆದ್ರೀಗ ಉಲ್ಟಾ ಹೊಡೆದಿದ್ದು, ಯುವತಿ ನನಗೆ ಪರಿಚಯವಿದ್ದು ಆಕೆ ಜೊತೆ ಸಹಮತದೊಂದಿಗೆ ಲೈಂಗಿಕ ಸಂಪರ್ಕ ಮಾಡಿದ್ದೇನೆ ಅಂತ ಪೊಲೀಸ್ ತನಿಖಾಧಿಕಾರಿ ಮುಂದೆ ಹೇಳಿದ್ದಾರೆ. ಅಲ್ಲದೆ ಇದು ಹನಿ ಟ್ರ್ಯಾಪ್ ಆಗಿದೆ ಅಂತ ಆರೋಪಿಸಿದ್ದು, ಎಲ್ಲ ಉತ್ತರಗಳನ್ನ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ. ಯುವತಿ ಭೇಟಿ, ಆಕೆಯೊಂದಿಗಿನ ಸಂಬಂಧ, ಪ್ರಾಜೆಕ್ಟ್ ವಿಚಾರ, ವಿಡಿಯೋ ರೆಕಾರ್ಡ್ ಆದ ಸ್ಥಳದ ಬಗ್ಗೆನೂ ವಿವರಣೆ ನೀಡಿದ್ದಾರೆ.
ಎಸ್ಐಟಿ ಮುಂದೆ ಹನಿ ಟ್ರ್ಯಾಪ್ ಎಂದಿರುವ ರಮೇಶ್ ಬ್ಲಾಕ್ ಮೇಲ್ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಯುವತಿ ಸಮ್ಮತಿ ಮೇರೆಗೆ ಲೈಂಗಿಕ ಕ್ರಿಯೆ ನಡೆದಿದ್ದು ನಿಜ, ಆದರೆ ವಿಡಿಯೋ ಮಾಡಿದ್ದು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಹಲವು ದಿನದ ಬಳಿಕ ಯುವತಿ ಹಾಗೂ ಮತ್ತಿಬ್ಬರು ನನ್ನ ಬಳಿ ಬಂದಿದ್ರು. ನನಗೆ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ತೋರಿಸಿ ಹೆದರಿಸಿ ನನ್ನ ಬಳಿ ಹಣ ಕೇಳಿದ್ರು. ಆಗ ಹೆದರಿ ನಾನು ಒಂದಷ್ಟು ಹಣ ನೀಡಿದ್ದೆ ಅಂತ ರಮೇಶ್ ಹೇಳಿದ್ದಾರೆ. ಸಿಡಿಯಲ್ಲಿ ಇರೋದು ನಾನೇ ಎಂದಿರುವ ರಮೇಶ್ ಜಾರಕಿಹೊಳಿ ತನಿಖಾಧಿಕಾರಿಗಳ ಎದುರು ಯುವತಿ ಹೆಸರಿನ ಜೊತೆಗೆ ನರೇಶ್ ಹಾಗೂ ಶ್ರವಣ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ನೀಡಿರುವ ಲಿಖಿತ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದು, ನನ್ನನ್ನ ಮೂವರು ಭೇಟಿಯಾಗಿದ್ರು ಎಂದಿದ್ದಾರೆ. ಅಲ್ಲದೆ ವಿಡಿಯೋ ವಿಚಾರ ಹೇಳಿ ನನ್ನ ಬಳಿ ಹಣ ಕೂಡ ಕೇಳಿದ್ರು. ಈ ವಿಚಾರವಾಗಿ ನಾನು ಹೆದರಿ ಹಣ ನೀಡಿದ್ದಾಗಿನೂ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಯುವತಿ ನನ್ನ ಅಪಾರ್ಟ್ಮೆಂಟ್ಗೆ ಬಂದಾಗಲೇ ವಿಡಿಯೋ ಆಗಿದ್ದು, ವಿಡಿಯೋ ಮಾಡೋದಕ್ಕೆ ಯುವತಿ ಸಹಕಾರ ಕೂಡ ಇರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿಯ ಈ ಹೇಳಿಕೆಯಿಂದ ನರೇಶ್, ಶ್ರವಣ್ ಹಾಗೂ ಯುವತಿಗೆ ಕಂಟಕವಾಗಲಿದೆ. ಸದ್ಯ ನರೇಶ್ ಮತ್ತು ಶ್ರವಣ್ ನಾಪತ್ತೆಯಾಗಿದ್ದು, ರಮೇಶ್ ಜಾರಕಿಹೊಳಿ ನೀಡಿರುವ ದೂರಿನಲ್ಲಿ ಶ್ರವಣ್, ನರೇಶ್ ಹಾಗೂ ಯುವತಿ ಆರೋಪಿಯಾಗ್ತಾರೆ. ಅಲ್ಲದೆ ರಮೇಶ್ ಹೇಳಿಕೆ ಪ್ರಮುಖ ಸ್ಥಾನ ಪಡೆಯಲಿದ್ದು, ತನಿಖೆ ವೇಳೆ ಸಿಗುವ ಸಾಕ್ಷಿಗಳು ರಮೇಶ್ ಹೇಳಿಕೆಗೆ ಪೂರಕವಾಗಿರುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಹೇಳಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವಂತೆ ಮಾಡಿದೆ. ಹೀಗಾಗಿ ರಮೇಶ್ ಹೇಳಿಕೆ ಆಧಾರದಲ್ಲಿ ಯುವತಿಯಿಂದ ಮತ್ತೆ ಹೇಳಿಕೆ ಪಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ. ಕಬ್ಬನ್ ಪಾರ್ಕ್ ಕೇಸ್ನಲ್ಲಿ ಮಾತ್ರವಲ್ಲದೆ ಸದಾಶಿವನಗರ ಕೇಸ್ನಲ್ಲೂ ಹೇಳಿಕೆ ಪಡೆಯುವ ಸಾಧ್ಯತೆಗಳಿದೆ. ಈ ಹಿಂದೆ ಎರಡೂ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆ ನಡೆಸಿತ್ತು.